ಕಂದ, ಇವತ್ತು ನಿನಗೊಂದು ಅದ್ಭುತವಾದ ಕತೆ ಹೇಳಲಾ? ತನ್ನ ಹತ್ರ ಬಂದವ್ರಿಗೆ ಯಾವತ್ತೂ ಇಲ್ಲ ಅಂತಲೇ ಹೇಳಿಲ್ಲ ದಾನಶೂರ ಕರ್ಣನ ಕತೆ. ಒಂದು ಸರಿ ಶ್ರೀ ಕೃಷ್ಣ ಪರಮಾತ್ಮ ಹಾಗೆ ಅರ್ಜುನ ಯಧಿಷ್ಠರ ಅರಮನೆಗೆ ಹೋಗ್ತಾರೆ. ಅವರಿಗೆ ಒಂದು ಗಂಧದ ಕಡ್ಡಿ ಬೇಕಾಗಿರುತ್ತೆ. ಆ ಕಡ್ಡಿ ಒಣಗಿರಬೇಕಾಗಿರತ್ತೆ. ಆದರೆ ಅದು ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಹುಡುಕಿದ್ರೂ ಆ ಗಂಧದ ಕಡ್ಡಿ ಸಿಗೋದಿಲ್ಲ. ಅದು ಒಣಗಿರೋ ಗಂಧದ ಕಡ್ಡಿ ಅಂತೂ ಸಿಗೋದೇ ಇಲ್ಲ. ಅದಕ್ಕೆ ಯಧಿಷ್ಠರ್ ಹೇಳ್ತಾರೆ, ಶ್ರೀ ಕೃಷ್ಣ ಪರಮಾತ್ಮ, ನಿಮ್ಮ ಈ ಕೋರಿಕೆನ ನಾನು ನೆರವೇರ್ಸೋಕ್ಕಾಗ್ತಿಲ್ಲ. ನೀವು ಯಾವುದೇ ಬೇರೆ ಕೋರಿಕೆನ ಕೇಳಿ ನಾನು ನೆರವೇರಿಸ್ತೀನಿ. ಆದರೆ ನಿಮ್ಮ ಈ ಕೋರಿಕೆನ ನೆರವೇರ್ಸೋಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಎಲ್ಲದ ಗಂಧದ ಕಡ್ಡಿ ಒದ್ದೆ ಆಗಿದೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಕರ್ಣ ಏನು ಮಾಡ್ತಾರೆ ಗೊತ್ತಾ? ತನ್ನ ಹತ್ರ ಇರೋ ಎಲ್ಲ ಪೀಠೋಪಕರಣಗಳನ್ನ ಹೊಡೆದು, ಗಂಧದ ಪೀಠೋಪಕರಣಗಳನ್ನ ಹೊಡೆದು ಅದರಿಂದ ಒಂದು ಗಂಧದ ಕಡ್ಡಿ ತೆಗೆದು ಶ್ರೀಕೃಷ್ಣಂಗೆ ಕೊಡ್ತಾರೆ. ಅದಕ್ಕೆ ಶ್ರೀಕೃಷ್ಣ ಕೇಳ್ತಾರೆ, ಯಾಕೆ ಕರ್ಣ ಹೀಗೆ ಮಾಡಿದೆ? ಪೀಠೋಪಕರಣಗಳನ್ನ ಯಾಕೆ ನೀನು ಹಾಳು ಮಾಡಿದೆ ಅಂತ ಕೇಳಿದಾಗ, ಈ ಪೀಠೋಪಕರಣಗಳನ್ನ ನಾನು ಯಾವಾಗ ಬೇಕಾದರೂ ಸರಿ ಮಾಡಿಸ್ಕೋಬೋದು ಕೃಷ್ಣ ಪರಮಾತ್ಮ, ಆದರೆ ನೀವು ಬಂದಿದ್ದೀರಾ, ನಿಮ್ಮನ್ನು ಬರಿಗೈಯಲ್ಲಿ ಕಳಿಸೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತನ್ನಲ್ಲಿರೋ ಎಲ್ಲ ಪೀಠೋಪಕರಣಗಳನ್ನ ಹೊಡೆದು ಅದರಿಂದ ಬಂದಿರೋ ಗಂಧದ ಕಡ್ಡಿನ ಶ್ರೀಕೃಷ್ಣಂಗೆ ಕೊಡ್ತಾರೆ.